ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಶ್ರೀ ಯೂಟ್ಯೂಬ್ ಚಾನಲ್. ಒಂದೂರಲ್ಲಿ ರಾಮು ಎಂಬ ಯುವಕನಿದ್ದ. ಆತನು ಇಡೀ ದಿನವನ್ನ ಸ್ನೇಹಿತರೊಂದಿಗೆ ಕಳೆಯುತ್ತಿದ್ದ. ಅವರೊಂದಿಗೆ ಕೋಪದಿಂದ ಮತ್ತು ಅವರನ್ನೆಲ್ಲ ಮೂರ್ಖನೆಂದು ನಿಂದಿಸುತ್ತಿದ್ದನು. ಒಂದು ದಿನ ರಾಮು ತನ್ನ ತಾಯಿ ಬಳಿ ಬಂದು ಹೇಳ್ತಾನೆ, ನಾನು ಏನ್ ಮಾಡಿದ್ರು ಜನ ನನ್ನನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ನಂತರ ರಾಮುವಿನ ತಾಯಿ ಒಂದು ಗಂಟೆಯನ್ನು ಕೊಟ್ಟು, ನಿನಗೆ ಯಾವಾಗ ಕೋಪ ಬರುತ್ತದೆಯೋ ಅವಾಗೆಲ್ಲ ಈ ಗಂಟೆ ಮೇಲೆ ಒಂದು ಚುಕ್ಕಿಯನ್ನು ಹಾಕು ಅಂತ ಹೇಳ್ತಾರೆ. ರಾಮು ಕೋಪಗೊಂಡಾಗೆಲ್ಲ ಆ ಗಂಟೆಯ ಮೇಲೆ ಒಂದು ಚುಕ್ಕಿಯನ್ನು ಹಾಕುತ್ತಾ ಬರುತ್ತಾನೆ. ಕೆಲವು ದಿನಗಳ ನಂತರ ಪಾತ್ರೆ ತುಂಬಾ ಚುಕ್ಕಿಯಾಗಿರುತ್ತದೆ. ಈ ಚುಕ್ಕಿಯನ್ನು ಅಳಿಸಬಹುದು, ಆದರೆ ಗುರುತನ್ನು ಅಳಿಸಲು ಸಾಧ್ಯವೇ ಎಂದು ತಾಯಿ ತನ್ನ ಮಗನ ಬಳಿ ಕೇಳ್ತಾಳೆ. ಅವಾಗ ರಾಮು, ಅಯ್ಯೋ ಇಲ್ಲ, ಗುರುತುಗಳೆಲ್ಲ ಹೋಗುವುದಿಲ್ಲ ಅಂತ ಹೇಳ್ತಾನೆ. ನಂತರ ತನ್ನ ತಾಯಿ ಮಗನಿಗೆ ಹೇಳ್ತಾಳೆ. ಆಗ ರಾಮುವಿನ ತಾಯಿ ಹೇಳ್ತಾಳೆ, ನೋಡು ಮಗನೇ, ನೀನು ನಿನ್ನ ಸ್ನೇಹಿತರಿಗೂ ಕೂಡ ಇದೇ ರೀತಿ ಮನಸ್ಸಿಗೆ ಚುಚ್ಚು ಮಾತುಗಳನ್ನು ಹಾಡಿರ್ತೀಯ, ಅವನ್ನ ಅಳಿಸೋಕೆ ಆಗೋದಿಲ್ಲ, ಅದು ಮನಸ್ಸಲ್ಲೇ ಉಳಿದಿರುತ್ತೆ ಅಂತ. ಹಾಗಾಗಿ ನೀನು ನಿನ್ನ ಕೋಪದ ಮಾತುಗಳನ್ನು ಕಡಿಮೆ ಮಾಡಿಕೋ ಅಂತ ಹೇಳ್ತಾಳೆ. ಇದರಿಂದ ನಾವು ಕಲಿಬೇಕಾಗಿರೋದು ಏನು ಅಂದರೆ, ಕೋಪವನ್ನು ತಪ್ಪಿಸಿದರೆ ಮಾತ್ರ ಸಂಬಂಧಗಳು ಶಾಶ್ವತವಾಗಿರುತ್ತದೆ ಅಂತ ಹೇಳ್ಬೋದು. ಹಾಗೆಯೇ ಹೃದಯವನ್ನು ನೋಯಿಸುವುದು ಸುಲಭ, ಆದರೆ ನೋವನ್ನು ಸರಿಪಡಿಸುವುದು ತುಂಬ ಕಷ್ಟ ಅಲ್ವಾ ಫ್ರೆಂಡ್ಸ್? ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.